ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಅಂತೂ ಮುಂದುವರಿತಾ ಇದೆ. ಉಗ್ರರ ಬೇಟೆ, ಭಯೋತ್ಪಾದಕರ ಹೊಟ್ಟಡಗಿಸುವ ಕಾರ್ಯ ಶುರು. ಶಂಕಿತರ ಪ್ರತಿ ಮನೆಗಳಲ್ಲಿ ಭಾರಿ ಶೋಧ ಕಾರ್ಯ. ಮನೆಗಳನ್ನೇ ಉಡಾಯಿಸಬೇಕು. ಡೌಟ್ ಬಂತು ಅಂದ್ರೆ ಮನೆಗಳನ್ನ ಉಡಾಯಿಸ್ತಾ ಇರೋದೆ. ಭಾರಿ ಶೋಧ ಕಾರ್ಯ ನಡೀತಾ. 10 ಹಳ್ಳಿಗಳಲ್ಲಿ ಭದ್ರತೆ ಪಡೆಗಳಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಶಂಕಿತ ಉಗ್ರರ ಮನೆಗಳ ಟಾರ್ಗೆಟ್ ಮಾಡಿಕೊಂಡಿದೆ ಭದ್ರತಾ ಪಡೆಗಳು. ಉಗ್ರರ ಜೊತೆ ನಂಟು ಹೊಂದಿರುವವರಿಗೂ ಕೂಡ ಬಿಸಿ ತಟ್ಟಿದೆ. ಈ ಕೆಲಸ ಮೊದಲಾಗಬೇಕು. ಮೊದಲು ನಮ್ಮೊಳಗಿರೋರನ್ನ ಬೇಟೆ ಆಡಬೇಕು. ನಮ್ಮ ಒಳಗಡೆ ಇದಾರಲ್ಲ ಈ ಭಯೋತ್ಪಾದಕರು, ಇವ್ರನ್ನ ಮೊದಲು ಹೊಡಿಬೇಕು. ಇವರ ಮನೆಗಳನ್ನ ಮೊದಲು ಉರುಳಿಸಬೇಕು. ಆಮೇಲೆ ಹೊರಗಡೆ ಅವ್ರದ್ದು. ಇವರು ಮೊದಲು ಇವ್ರನ್ನ ಮಟ್ಟ ಹಾಕಿದ್ರೆ ನಮ್ಮೊಳಗಿರೋರ್ನ ಆಟೋಮೆಟಿಕಲಿ ಅವರು ಕೂಡ ಏನು ಮಾಡಕ್ಕಾಗಲ್ಲ ಹೊರಗಿರೋರು. ಆ ಕೆಲಸ ಬಹಳ ದೊಡ್ಡದಾಗೆ ಆಗ್ತಾ ಇದೆ ಭದ್ರತಾ ಪಡೆಗಳಿಂದ. ಎಲ್ಲೂ ಬಿಡ್ತಾ ಇಲ್ಲ. ಎಲ್ಲೆಲ್ಲಿ ಡೌಟ್ ಬರ್ತಾ ಇದೆ ನುಗ್ಗೋದೆ. ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದೆ. ಭಯೋತ್ಪಾದಕರ ನೋಡಿ, ಆತ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಯಾವುದೇ ಒಬ್ಬ ಉಗ್ರನಿಗೆ ಆತ ಸಪೋರ್ಟ್ ಮಾಡಿದ್ರೆ ಆತನೂ ಭಯೋತ್ಪಾದಕನೇ. ಅದಕ್ಕಿಂತ ಮೇಲೇನೆ ಸಹಾಯ ಮಾಡಿದ್ದಕ್ಕಾಗಿ ಅವರು ಒಳಗಡೆ ಬಂದಿದ್ದು. ಸಹಾಯ ಮಾಡಿದ್ದಕ್ಕಾಗಿ ಇವತ್ತು ನರಮೇಧ ಆಗಿದ್ದು, ರಕ್ತ ದೋಕುಳಿ ಹರಿದಿದ್ದು. ಹಾಗಾಗಿ ಕೇವಲ ಉಗ್ರರನ್ನು ಮಾತ್ರ ಅಲ್ಲ, ಮನಸ್ಸಿಂದ ಉಗ್ರ ಮನಸ್ಥಿತಿಗಳಿದಾವಲ್ಲ ನಮ್ಮೊಳಗಡೆ, ಅವುಗಳನ್ನ ಮೊದಲು ಮಟ್ಟ ಹಾಕಬೇಕು. ಆ ಕೆಲಸ ಕೂಡ ಶೋಧ ಕಾರ್ಯ ದಕ್ಷಿಣ ಕಾಶ್ಮೀರದಲ್ಲಿ ಕೂಡ ಭಾರಿ ಶೋಧ ಕಾರ್ಯ ನಡೀತಾ ಇದೆ. 10 ಹಳ್ಳಿಗಳಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ಮಾಡ್ತಾ ಇವೆ. ಉಗ್ರರ ಜೊತೆ ಯಾರೆಲ್ಲ ನಂಟು ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ಬಿಸಿ ತಟ್ಟಿದೆ. ಹೇಡಿ ಪಾಕಿಸ್ತಾನ, ರಣಹೇಡಿ ಪಾಕಿಸ್ತಾನ, ನೀಚ ನಿಕೃಷ್ಟ ಪಾಕಿಸ್ತಾನ. ನೋಡಿ, ಯುದ್ಧದ ಕಾರ್ಮೋಡ ಒಂದು ಕಡೆ, ನಮ್ಮತ್ರನೂ ಅಣ್ವಸ್ತ್ರಗಳಿವೆ. ಹೊಡೆದ್ರೆ ಇಡೀ ಪಾಕಿಸ್ತಾನ ಭಾರತದ ಪಕ್ಕ ಅಲ್ಲ, ಇಡೀ ಪ್ರಪಂಚದ ಭೂಪಟದಲ್ಲೇ ಇರೋದಿಲ್ಲ. ಆದ್ರೆ ಅಣ್ವಸ್ತ್ರದ ವಿಚಾರದಲ್ಲಿ ನಮ್ಮದೊಂದು ನಿಯಮ ಇದೆ. ಮೊದಲ ಬಾರಿಗೆ ಅದನ್ನು ನಾವು ಬಳಸೋದಿಲ್ಲ. ನಮಗೆ ಫಸ್ಟ್ ಆಪ್ಷನ್ ಅದಲ್ಲ, ಅದೊಂದು ರೂಲ್ಸ್ ಇದೆ. ಅದನ್ನ ನೀವು ವೀಕ್ನೆಸ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಅಣ್ವಸ್ತ್ರವನ್ನ ಬಳಸೋ ವಿಚಾರದಲ್ಲಿ ನಮಗೆ ಅದು ಫಸ್ಟ್ ಅಟೆಂಪ್ಟ್ ಅಲ್ಲ. ಆದ್ರೆ ನೀವು ಏನಾದ್ರೂ ಒಂದು ಸಣ್ಣ ಬಾಂಬ್ ಅನ್ನ ನೀವು ದಾಳಿ ಮಾಡಿದ್ರು ನಾವು ಅಣ್ವಸ್ತ್ರ ದಾಳಿ ಮಾಡ್ತೇವೆ ಅನ್ನೋ ರೂಲ್ಸ್ ಇದೆ. ಇದು ನೆನಪಿರ್ಲಿ ಪಾಕಿಸ್ತಾನದವರಿಗೆ. ಪ್ರಮುಖವಾಗಿ ನಮ್ಮ ಮನೆ ಒಳಗಡೆ ಇರೋ, ಅಂದ್ರೆ ನಮ್ಮ ಭಾರತದಲ್ಲಿರುವಂತವ್ರಿಗೂ ಕೂಡ ಇದು ನೆನಪಿರಬೇಕು. ಪಾಕಿಸ್ತಾನ ಮನಸ್ಥಿತಿ ಉಳ್ಳವರಿಗೆ ಮೊದಲ ಆಯ್ಕೆ ಇಲ್ಲ ನಮ್ದು. ಮೊದಲೇ ನಾವು ಅಣ್ವಸ್ತ್ರವನ್ನ ದಾಳಿ, ಯುದ್ಧ ಆದ್ರೆ ಹೇಳಿದ್ದು ನಾನು, ಯುದ್ಧ ಆದ್ರೆ ಒಂದು ವೇಳೆ ನೀವು ಸಣ್ಣ ದಾಳಿ ಮಾಡಿದ್ರು ಅದ್ರ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಕತೆ ಬೇರೆನೆ. ಅದು ಒಟ್ಟಾರೆ ಯುದ್ಧವನ್ನ ಯಾವತ್ತೂ ಭಾರತ ಬಯಸುವುದಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಪ್ರತಿ ಬಾರಿ ಹೇಳಿರೋದಿದೆ, ಸಾಕಷ್ಟು ಹಾನಿಗಳಾಗುತ್ತೆ ಯುದ್ಧ ಆದ್ರೆ. ನಮ್ಮವರಿಗೂ ಹಾನಿ ಆಗುತ್ತೆ, ನಮ್ಮಲ್ಲಿರೋ ಎಷ್ಟೋ ಜನ ಸಾಮಾನ್ಯರಿಗೂ ತೊಂದರೆ ಆಗುತ್ತೆ, ಪ್ರಾಣ ಹಾನಿಗಳಾಗುತ್ತೆ, ಆರ್ಥಿಕವಾಗಿ ಬಹಳಷ್ಟು ನಾವು ಫೇಸ್ ಮಾಡಬೇಕಾಗುತ್ತೆ ನಷ್ಟಗಳನ್ನ. ಹಾಗಾಗಿ ಯುದ್ಧವೇ ಮೊದಲ ಆಯ್ಕೆ ಅಲ್ಲ. ಆದ್ರೆ ಮಾಡೋದಿಲ್ಲ ಅಂತ ಅಲ್ಲ, ನೀವು ಇದೇ ರೀತಿಯಾದಂತ ಕಥೆಗಳನ್ನ ಮುಂದುವರಿಸಿದ್ರೆ ಯುದ್ಧ ಕಟ್ಟಿಟ್ಟ ಬುತ್ತಿ. ಅದಕ್ಕೂ ಮುಂಚಿತವಾಗಿ ನಮ್ಮ ಸೇನೆ ಮಾಡ್ತಿರುವಂತ ಕೆಲಸ ಏನು? ಈಗ ನಮ್ಮೊಳಗಿರುವಂತ ಭಯೋತ್ಪಾದಕರನ್ನ ಮಟ್ಟ ಹಾಕೋದು. ಇನ್ನು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಅಂತೂ ಮುಂದುವರಿತಾ ಇದೆ. ಉಗ್ರರ ಬೇಟೆ, ಭಯೋತ್ಪಾದಕರ ಹೊಟ್ಟಡಗಿಸುವ ಕಾರ್ಯ ಶುರು. ಶಂಕಿತರ ಪ್ರತಿ ಮನೆಗಳಲ್ಲಿ ಭಾರಿ ಶೋಧ ಕಾರ್ಯ. ಮನೆಗಳನ್ನೇ ಉಡಾಯಿಸಬೇಕು. ಡೌಟ್ ಬಂತು ಅಂದ್ರೆ ಮನೆಗಳನ್ನ ಉಡಾಯಿಸ್ತಾ ಇರೋದೆ. ಭಾರಿ ಶೋಧ ಕಾರ್ಯ ನಡೀತಾ. 10 ಹಳ್ಳಿಗಳಲ್ಲಿ ಭದ್ರತೆ ಪಡೆಗಳಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಶಂಕಿತ ಉಗ್ರರ ಮನೆಗಳ ಟಾರ್ಗೆಟ್ ಮಾಡಿಕೊಂಡಿದೆ ಭದ್ರತಾ ಪಡೆಗಳು. ಉಗ್ರರ ಜೊತೆ ನಂಟು ಹೊಂದಿರುವವರಿಗೂ ಕೂಡ ಬಿಸಿ ತಟ್ಟಿದೆ. ಈ ಕೆಲಸ ಮೊದಲಾಗಬೇಕು. ಮೊದಲು ನಮ್ಮೊಳಗಿರೋರನ್ನ ಬೇಟೆ ಆಡಬೇಕು. ನಮ್ಮ ಒಳಗಡೆ ಇದಾರಲ್ಲ ಈ ಭಯೋತ್ಪಾದಕರು, ಇವ್ರನ್ನ ಮೊದಲು ಹೊಡಿಬೇಕು. ಇವರ ಮನೆಗಳನ್ನ ಮೊದಲು ಉರುಳಿಸಬೇಕು. ಆಮೇಲೆ ಹೊರಗಡೆ ಅವ್ರದ್ದು. ಇವರು ಮೊದಲು ಇವ್ರನ್ನ ಮಟ್ಟ ಹಾಕಿದ್ರೆ ನಮ್ಮೊಳಗಿರೋರ್ನ ಆಟೋಮೆಟಿಕಲಿ ಅವರು ಕೂಡ ಏನು ಮಾಡಕ್ಕಾಗಲ್ಲ ಹೊರಗಿರೋರು. ಆ ಕೆಲಸ ಬಹಳ ದೊಡ್ಡದಾಗೆ ಆಗ್ತಾ ಇದೆ ಭದ್ರತಾ ಪಡೆಗಳಿಂದ. ಎಲ್ಲೂ ಬಿಡ್ತಾ ಇಲ್ಲ. ಎಲ್ಲೆಲ್ಲಿ ಡೌಟ್ ಬರ್ತಾ ಇದೆ ನುಗ್ಗೋದೆ. ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದೆ.
ಭಯೋತ್ಪಾದಕರ ನೋಡಿ, ಆತ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಯಾವುದೇ ಒಬ್ಬ ಉಗ್ರನಿಗೆ ಆತ ಸಪೋರ್ಟ್ ಮಾಡಿದ್ರೆ ಆತನೂ ಭಯೋತ್ಪಾದಕನೇ. ಅದಕ್ಕಿಂತ ಮೇಲೇನೆ ಸಹಾಯ ಮಾಡಿದ್ದಕ್ಕಾಗಿ ಅವರು ಒಳಗಡೆ ಬಂದಿದ್ದು, ಸಹಾಯ ಮಾಡಿದ್ದಕ್ಕಾಗಿ ಇವತ್ತು ನರಮೇಧ ಆಗಿದ್ದು, ರಕ್ತ ದೋಕುಳಿ ಹರಿದಿದ್ದು. ಹಾಗಾಗಿ ಕೇವಲ ಉಗ್ರರನ್ನು ಮಾತ್ರ ಅಲ್ಲ, ಮನಸ್ಸಿಂದ ಉಗ್ರ ಮನಸ್ಥಿತಿಗಳಿದಾವಲ್ಲ ನಮ್ಮೊಳಗಡೆ, ಅವುಗಳನ್ನ ಮೊದಲು ಮಟ್ಟ ಹಾಕಬೇಕು. ಆ ಕೆಲಸ ಕೂಡ ಶೋಧ ಕಾರ್ಯ ದಕ್ಷಿಣ ಕಾಶ್ಮೀರದಲ್ಲೂ ಕೂಡ ಭಾರಿ ಶೋಧ ಕಾರ್ಯ ನಡೀತಾ ಇದೆ. 16 ಹಳ್ಳಿಗಳಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ಮಾಡ್ತಾ ಇವೆ. ಉಗ್ರರ ಜೊತೆ ಯಾರೆಲ್ಲ ನಂಟು ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ಬಿಸಿ ತಟ್ಟಿದೆ. ಹೇಡಿ ಪಾಕಿಸ್ತಾನ, ರಣಹೇಡಿ ಪಾಕಿಸ್ತಾನ, ನೀಚ ನಿಕೃಷ್ಟ ಪಾಕಿಸ್ತಾನ. ನೋಡಿ, ಯುದ್ಧದ ಕಾರ್ಮೋಡ ಒಂದು ಕಡೆ, ಅಮ್ಮಸ್ತ್ರನೂ ಅಣ್ವಸ್ತ್ರಗಳಿವೆ. ಹೊಡೆದ್ರೆ ಇಡೀ ಪಾಕಿಸ್ತಾನ ಭಾರತದ ಪಕ್ಕ ಅಲ್ಲ, ಇಡೀ ಪ್ರಪಂಚದ ಭೂಪಟದಲ್ಲೇ ಇರೋದಿಲ್ಲ. ಆದ್ರೆ ಅಣ್ವಸ್ತ್ರದ ವಿಚಾರದಲ್ಲಿ ನಮ್ಮದೊಂದು ನಿಯಮ ಇದೆ. ಮೊದಲ ಬಾರಿಗೆ ಅದನ್ನು ನಾವು ಬಳಸೋದಿಲ್ಲ. ನಮಗೆ ಫಸ್ಟ್ ಆಪ್ಷನ್ ಅದಲ್ಲ, ಅದೊಂದು ರೂಲ್ಸ್ ಇದೆ. ಅದನ್ನ ನೀವು ವೀಕ್ನೆಸ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಅಣ್ವಸ್ತ್ರವನ್ನ ಬಳಸೋ ವಿಚಾರದಲ್ಲಿ ನಮಗೆ ಅದು ಫಸ್ಟ್ ಅಟೆಂಪ್ಟ್ ಅಲ್ಲ. ಆದ್ರೆ ನೀವು ಏನಾದ್ರೂ ಒಂದು ಸಣ್ಣ ಬಾಂಬ್ ಅನ್ನ ನೀವು ದಾಳಿ ಮಾಡಿದ್ರು ನಾವು ಅಣ್ವಸ್ತ್ರ ದಾಳಿ ಮಾಡ್ತೇವೆ ಅನ್ನೋ ರೂಲ್ಸ್ ಇದೆ. ಇದು ನೆನಪಿರ್ಲಿ ಪಾಕಿಸ್ತಾನದವ್ರಿಗೆ. ಪ್ರಮುಖವಾಗಿ ನಮ್ಮ ಮನೆ ಒಳಗಡೆ ಇರೋ, ಅಂದ್ರೆ ನಮ್ಮ ಭಾರತದಲ್ಲಿರುವಂತವ್ರಿಗೂ ಕೂಡ ಇದು ನೆನಪಿರಬೇಕು. ಪಾಕಿಸ್ತಾನ ಮನಸ್ಥಿತಿ ಉಳ್ಳವರಿಗೆ ಮೊದಲ ಆಯ್ಕೆ ಇಲ್ಲ ನಮ್ದು. ಮೊದಲೇ ನಾವು ಅಣ್ವಸ್ತ್ರವನ್ನ ದಾಳಿ, ಯುದ್ಧ ಆದ್ರೆ ಹೇಳಿದ್ದು ನಾನು, ಯುದ್ಧ ಆದ್ರೆ ಒಂದು ವೇಳೆ ನೀವು ಸಣ್ಣ ದಾಳಿ ಮಾಡಿದ್ರು ಅದ್ರ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಕತೆ ಬೇರೆನೆ. ಅದು ಒಟ್ಟಾರೆ ಯುದ್ಧವನ್ನ ಯಾವತ್ತೂ ಭಾರತ ಬಯಸುವುದಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಪ್ರತಿ ಬಾರಿ ಹೇಳಿರೋದಿದೆ, ಸಾಕಷ್ಟು ಹಾನಿಗಳಾಗುತ್ತೆ ಯುದ್ಧ ಆದ್ರೆ. ನಮ್ಮವರಿಗೂ ಹಾನಿ ಆಗುತ್ತೆ, ನಮ್ಮಲ್ಲಿರೋ ಎಷ್ಟೋ ಜನ ಸಾಮಾನ್ಯರಿಗೂ ತೊಂದರೆ ಆಗುತ್ತೆ, ಪ್ರಾಣ ಹಾನಿಗಳಾಗುತ್ತೆ, ಆರ್ಥಿಕವಾಗಿ ಬಹಳಷ್ಟು ನಾವು ಫೇಸ್ ಮಾಡಬೇಕಾಗುತ್ತೆ ನಷ್ಟಗಳನ್ನ. ಹಾಗಾಗಿ ಯುದ್ಧವೇ ಮೊದಲ ಆಯ್ಕೆ ಅಲ್ಲ. ಆದ್ರೆ ಮಾಡೋದಿಲ್ಲ ಅಂತ ಅಲ್ಲ, ನೀವು ಇದೇ ರೀತಿಯಾದಂತ ಕಥೆಗಳನ್ನ ಮುಂದುವರಿಸಿದ್ರೆ ಯುದ್ಧ ಕಟ್ಟಿಟ್ಟ ಬುತ್ತಿ. ಅದಕ್ಕೂ ಮುಂಚಿತವಾಗಿ ನಮ್ಮ ಸೇನೆ ಮಾಡ್ತಿರುವಂತ ಕೆಲಸ ಏನು, ಈಗ ನಮ್ಮೊಳಗಿರುವಂತ ಭಯೋತ್ಪಾದಕರನ್ನ ಮಟ್ಟ ಹಾಕೋದು. ಇನ್ನು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಅಂತೂ ಮುಂದುವರಿತಾ ಇದೆ. ಉಗ್ರರ ಬೇಟೆ, ಭಯೋತ್ಪಾದಕರ ಹುಟ್ಟಡಗಿಸುವ ಕಾರ್ಯ ಶುರು. ಶಂಕಿತರ ಪ್ರತಿ ಮನೆಗಳಲ್ಲಿ ಭಾರಿ ಶೋಧ ಕಾರ್ಯ. ಮನೆಗಳನ್ನೇ ಉಡಾಯಿಸಬೇಕು, ಡೌಟ್ ಬಂತು ಅಂದ್ರೆ ಮನೆಗಳನ್ನ ಉಡಾಯಿಸ್ತಾ ಇರೋದೆ. ಭಾರಿ ಶೋಧ ಕಾರ್ಯ ನಡೀತಾ, 16 ಹಳ್ಳಿಗಳಲ್ಲಿ ಭದ್ರತೆ ಪಡೆಗಳಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಶಂಕಿತ ಉಗ್ರರ ಮನೆಗಳ ಟಾರ್ಗೆಟ್ ಮಾಡಿಕೊಂಡಿದೆ ಭದ್ರತಾ ಪಡೆಗಳು. ಉಗ್ರರ ಜೊತೆ ನಂಟು ಹೊಂದಿರುವವರಿಗೂ ಕೂಡ ಬಿಸಿ ತಟ್ಟಿದೆ. ಈ ಕೆಲಸ ಮೊದಲಾಗಬೇಕು. ಮೊದಲು ನಮ್ಮೊಳಗಿರೋರನ್ನ ಬೇಟೆ ಆಡಬೇಕು. ನಮ್ಮ ಒಳಗಡೆ ಇದಾರಲ್ಲ ಈ ಭಯೋತ್ಪಾದಕರು, ಇವ್ರನ್ನ ಮೊದಲು ಹೊಡಿಬೇಕು. ಇವರ ಮನೆಗಳನ್ನ ಮೊದಲು ಉರುಳಿಸಬೇಕು, ಆಮೇಲೆ ಹೊರಗಡೆ ಅವ್ರದ್ದು. ಇವರು ಮೊದಲು ಇವ್ರನ್ನ ಮಟ್ಟ ಹಾಕಿದ್ರೆ ನಮ್ಮೊಳಗಿರೋರ್ನ ಆಟೋಮೆಟಿಕಲಿ ಅವರು ಕೂಡ ಏನು ಮಾಡಕ್ಕಾಗಲ್ಲ ಹೊರಗಿರೋರು. ಆ ಕೆಲಸ ಬಹಳ ದೊಡ್ಡದಾಗಿ ಆಗ್ತಾ ಇದೆ ಭದ್ರತಾ ಪಡೆಗಳಿಂದ. ಎಲ್ಲೂ ಬಿಡ್ತಾ ಇಲ್ಲ, ಎಲ್ಲೆಲ್ಲಿ ಡೌಟ್ ಬರ್ತಾ ಇದೆ ನುಗ್ಗೋದೆ. ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದೆ. ಭಯೋತ್ಪಾದಕರ ನೋಡಿ, ಆತ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಯಾವುದೇ ಒಬ್ಬ ಉಗ್ರನಿಗೆ ಆತ ಸಪೋರ್ಟ್ ಮಾಡಿದ್ರೆ ಆತನೂ ಭಯೋತ್ಪಾದಕನೇ. ಅದಕ್ಕಿಂತ ಮೇಲೇನೆ ಸಹಾಯ ಮಾಡಿದ್ದಕ್ಕಾಗಿ ಅವರು ಒಳಗಡೆ ಬಂದಿದ್ದು, ಸಹಾಯ ಮಾಡಿದ್ದಕ್ಕಾಗಿ ಇವತ್ತು ನರಮೇಧ ಆಗಿದ್ದು, ರಕ್ತ ದೋಕುಳಿ ಹರಿದಿದ್ದು. ಹಾಗಾಗಿ ಕೇವಲ ಉಗ್ರರನ್ನು ಮಾತ್ರ ಅಲ್ಲ, ಮನಸ್ಸಿಂದ ಉಗ್ರ ಮನಸ್ಥಿತಿಗಳಿದಾವಲ್ಲ ನಮ್ಮೊಳಗಡೆ, ಅವುಗಳನ್ನ ಮೊದಲು ಮಟ್ಟ ಹಾಕಬೇಕು. ಆ ಕೆಲಸ ಕೂಡ ಶೋಧ ಕಾರ್ಯ ದಕ್ಷಿಣ ಕಾಶ್ಮೀರದಲ್ಲೂ ಕೂಡ ಭಾರಿ ಶೋಧ ಕಾರ್ಯ ನಡೀತಾ ಇದೆ. 16 ಹಳ್ಳಿಗಳಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ಮಾಡ್ತಾ ಇವೆ. ಉಗ್ರರ ಜೊತೆ ಯಾರೆಲ್ಲ ನಂಟು ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ಬಿಸಿ ತಟ್ಟಿದೆ. ಹೇಡಿ ಪಾಕಿಸ್ತಾನ, ರಣಹೇಡಿ ಪಾಕಿಸ್ತಾನ, ನೀಚ ನಿಕೃಷ್ಟ ಪಾಕಿಸ್ತಾನ. ನೋಡಿ, ಯುದ್ಧದ ಕಾರ್ಮೋಡ ಒಂದು ಕಡೆ,
ಅಣ್ವಸ್ತ್ರಗಳಿವೆ. ಹೊಡೆದ್ರೆ ಇಡೀ ಪಾಕಿಸ್ತಾನ ಭಾರತದ ಪಕ್ಕ ಅಲ್ಲ, ಇಡೀ ಪ್ರಪಂಚದ ಭೂಪಟದಲ್ಲೇ ಇರೋದಿಲ್ಲ. ಆದ್ರೆ ಅಣ್ವಸ್ತ್ರದ ವಿಚಾರದಲ್ಲಿ ನಮ್ಮದೊಂದು ನಿಯಮ ಇದೆ. ಮೊದಲ ಬಾರಿಗೆ ಅದನ್ನು ನಾವು ಬಳಸೋದಿಲ್ಲ. ನಮಗೆ ಫಸ್ಟ್ ಆಪ್ಷನ್ ಅದಲ್ಲ, ಅದೊಂದು ರೂಲ್ಸ್ ಇದೆ. ಅದನ್ನ ನೀವು ವೀಕ್ನೆಸ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಅಣ್ವಸ್ತ್ರವನ್ನ ಬಳಸೋ ವಿಚಾರದಲ್ಲಿ ನಮಗೆ ಅದು ಫಸ್ಟ್ ಅಟೆಂಪ್ಟ್ ಅಲ್ಲ. ಆದ್ರೆ ನೀವು ಏನಾದ್ರೂ ಒಂದು ಸಣ್ಣ ಬಾಂಬ್ ಅನ್ನ ನೀವು ದಾಳಿ ಮಾಡಿದ್ರು ನಾವು ಅಣ್ವಸ್ತ್ರ ದಾಳಿ ಮಾಡ್ತೇವೆ ಅನ್ನೋ ರೂಲ್ಸ್ ಇದೆ. ಇದು ನೆನಪಿರ್ಲಿ ಪಾಕಿಸ್ತಾನದವರಿಗೆ. ಪ್ರಮುಖವಾಗಿ ನಮ್ಮ ಮನೆ ಒಳಗಡೆ ಇರೋ ಅಂದ್ರೆ ನಮ್ಮ ಭಾರತದಲ್ಲಿರುವಂತವ್ರಿಗೂ ಕೂಡ ಇದು ನೆನಪಿರಬೇಕು. ಪಾಕಿಸ್ತಾನ ಮನಸ್ಥಿತಿ ಉಳ್ಳವರಿಗೆ ಮೊದಲ ಆಯ್ಕೆ ಇಲ್ಲ ನಮ್ದು. ಮೊದಲೇ ನಾವು ಅಣ್ವಸ್ತ್ರವನ್ನ ದಾಳಿ, ಯುದ್ಧ ಆದ್ರೆ ಹೇಳಿದ್ದು ನಾನು, ಯುದ್ಧ ಆದ್ರೆ ಒಂದು ವೇಳೆ ನೀವು ಸಣ್ಣ ದಾಳಿ ಮಾಡಿದ್ರು ಅದ್ರ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಕತೆ ಬೇರೆನೆ. ಅದು ಒಟ್ಟಾರೆ ಯುದ್ಧವನ್ನ ಯಾವತ್ತೂ ಭಾರತ ಬಯಸುವುದಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಪ್ರತಿ ಬಾರಿ ಹೇಳಿರೋದಿದೆ, ಸಾಕಷ್ಟು ಹಾನಿಗಳಾಗುತ್ತೆ ಯುದ್ಧ ಆದ್ರೆ. ನಮ್ಮವರಿಗೂ ಹಾನಿ ಆಗುತ್ತೆ, ನಮ್ಮಲ್ಲಿರೋ ಎಷ್ಟೋ ಜನ ಸಾಮಾನ್ಯರಿಗೂ ತೊಂದರೆ ಆಗುತ್ತೆ, ಪ್ರಾಣ ಹಾನಿಗಳಾಗುತ್ತೆ, ಆರ್ಥಿಕವಾಗಿ ಬಹಳಷ್ಟು ನಾವು ಫೇಸ್ ಮಾಡಬೇಕಾಗುತ್ತೆ ನಷ್ಟಗಳನ್ನ. ಹಾಗಾಗಿ ಯುದ್ಧವೇ ಮೊದಲ ಆಯ್ಕೆ ಅಲ್ಲ. ಆದ್ರೆ ಮಾಡೋದಿಲ್ಲ ಅಂತ ಅಲ್ಲ, ನೀವು ಇದೇ ರೀತಿಯಾದಂತ ಕಥೆಗಳನ್ನ ಮುಂದುವರಿಸಿದ್ರೆ ಯುದ್ಧ ಕಟ್ಟಿಟ್ಟ ಬುತ್ತಿ. ಅದಕ್ಕೂ ಮುಂಚಿತವಾಗಿ ನಮ್ಮ ಸೇನೆ ಮಾಡ್ತಿರುವಂತ ಕೆಲಸ ಏನು, ಈಗ